ಸೊ ಹಾಯ್ ಎವ್ರಿಬಡಿ. ಆ್ಯಕ್ಚುಲಿ ಏನೈತೆ ಅಂದರೆ ಇವತ್ತು ಜಾನ್ 8th ಆ್ಯಂಡ್ ಇಫ್ ಯು ರಿಮೆಂಬರ್ ನಾ October 8th ಜಾಯ್ನ್ ಆಗಿದ್ದೆ ಆ್ಯಂಡ್ ಟುಡೇ ಇಸ್ ಮೈ ಲಾಸ್ಟ್ ಡೇ ಇನ್ ದ ಆಫೀಸ್. ಇಂಟರ್ನ್ಶಿಪ್ ನಂದು ಮುಗೀತು. ದ ಥಿಂಗ್ ಈಸ್ ನಂಗೆ ಅಲ್ಲಿ ಕಂಟಿನ್ಯೂ ಮಾಡೋದು ಇಲ್ಲ ಆ್ಯಂಡ್ ಬಿಕಾಸ್ ದೆರ್ ಇಸ್ ನೋ ಟೀಮ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಇಟ್ಸ್ ನಾಟ್ ಲೈಕ್ ನಂಗೆ ಒಂದು ಟೀಮ್ ಬೇಕು, ನನ್ನ ರಿಕ್ವೈರ್ಮೆಂಟ್ಸ್ ಐತಿ ಹಿಂಗಿಲ್ಲ. ಬಿಕಾಸ್ ಫಾರ್ ಎನಿ ಒನ್ ಹೂ ಇಸ್ ಸೀಕಿಂಗ್ ಫಾರ್ ಜಾಬ್ ಯು ಶುಡ್ ಬಿ ದ ಒನ್ ಥಿಂಗ್ ಯಾರು ಹಿಂಗೆ ಕಂಪ್ನಿದವ್ರು ಏನಂತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ ಯು ಶುಡ್ ಬಿ ಕೆಪಬಲ್ ಆಫ್ ವರ್ಕಿಂಗ್ ಆ್ಯಸ್ ಅ ಇಂಡಿವಿಜುವಲ್. ಸೊ ಪ್ರಾಬ್ಲಮ್ ಏನಾಗೈತಿ, ಬಟ್ ನಾ ಫ್ರೆಶರ್ ಇದ್ದೀನಿ ಆ್ಯಂಡ್ ನಂದು ಒಂದೇ ಎಕ್ಸ್ಪೆಕ್ಟೇಷನ್ ಏನಿತ್ತು, ಅಟ್ಲೀಸ್ಟ್ ಐ ವಾಂಟ್ ಗೈಡೆನ್ಸ್. ಹಿಂಗೆ ಮಾಡು ನಂಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂತ. ಬಟ್ ಒಂದು ಗೈಡೆನ್ಸ್ ಬೇಕಾಗಿತ್ತು, ಒಂದು ಗೈಡೆನ್ಸ್ ಬೇಕಾಗಿತ್ತು ಫಾರ್ ಸಮ್ ಟೈಮ್. ನಾನು ಅದರಿಂದ ಲರ್ನ್ ಮಾಡಿ ಐ ಕ್ಯಾನ್ ಯೂಸ್ ದೋಸ್ ಸ್ಕಿಲ್ಸ್ ಇನ್ ಅ ಬೆಟರ್ ವೇ. ಬಟ್ ಬಿಕಾಸ್ ಇಲ್ಲಿ ನಾವು ಒಬ್ಬಕ್ಕೇ ಹ್ಯಾಂಡಲ್ ಮಾಡತ್ತಿದ್ದೆ ಆ್ಯಂಡ್ ಮೋಸ್ಟ್ ಆಫ್ ಮೈ ಜಾಬ್ ವಾಸ್ ಆಲ್ರೆಡಿ ಡನ್. ಬಿಕಾಸ್ ನನಗೊಂದು ಇದು ಬೇರೆಯವ್ರು ಕೊಡ್ತಿದ್ರು, ಲೈಕ್ ಒಂದು ಕ್ರಿಯೇಟಿವ್ ಬೇರೆಯವ್ರು ಕೊಡ್ತಿದ್ರು ಆ್ಯಂಡ್ ಎಡಿಟಿಂಗ್ ಪಾರ್ಟ್ ಎಲ್ಲ ಬೇರೆಯವ್ರು ಹ್ಯಾಂಡಲ್ ಮಾಡ್ತಿದ್ರು. ಸೊ ನಾ ಒಂದು ಮೂಮೆಂಟ್ 50% ಜಾಬ್ ನಂದು ಅವರೇ ಮಾಡಿಕೊಡ್ತಿದ್ರು, ನಂದಷ್ಟು ಜಾಸ್ತಿ ಇರ್ತಿರ್ಲಿಲ್ಲ. ಸೊ ನನ್ನ ಕೈ ನೋಸಾಕತ್ತು. ಎನಿವೆ, ಸೊ ಫಾರ್ ವಿಚ್ ನನಗೆ ಹಂಗೆ ಅನಿಸಿ ನಾ ಏನಂದೆ, ಇಲ್ಲಿ ಲರ್ನಿಂಗ್ ಅಂತೂ ಇಲ್ಲ ಬೆಟರ್. ಬಟ್ ನಾ ಅಡ್ವಾನ್ಸ್ಡ್ ಕೋರ್ಸಸ್ ಅವ್ರು ನನಗೆ ಆ್ಯಕ್ಸಸ್ ಕೊಟ್ಟಿದ್ರು ಒಂದು ಸ್ಕಿಲ್ ನೇಷನಕ್ಕೆ, ನಾ ಅದು ಕಂಪ್ಲೀಟ್ ಮಾಡಿದೆ. ಬಟ್ ಕಂಪ್ಲೀಟ್ ಮಾಡ್ಕೋತ ಕೂತಿರ್ತೀನಿ ಇವಾಗ ಫ್ರೀ ಟೈಮ್ದಾಗಿದ್ದಾಗ ಕ್ಲಾಸಸ್ ಕೇಳ್ತಿರ್ತೀನಿ. ಬಟ್ ಹಂಗೆ ಅಡ್ವಾನ್ಸ್ ಕೇಳೋದು ಇಸ್ ಡಿಫ್ರೆಂಟ್, ಅದನ್ನು ಪ್ರಾಕ್ಟಿಕಲ್ ಮಾಡೋದು ಇಸ್ ಡಿಫ್ರೆಂಟ್. ಸೊ ಐ ಥಾಟ್ ದೇರ್ ಇಸ್ ನೋ ಲರ್ನಿಂಗ್ ಆ್ಯಂಡ್ ನಾ ಇನ್ನು ಫ್ರೆಶರ್ ಇದ್ದೀನಿ. ಐ ಸ್ಟಿಲ್ ಹ್ಯಾವ್ ಟೈಮ್, ಐ ಶುಡ್ ಟ್ರೈ ಔಟ್ ಡಿಫ್ರೆಂಟ್ ಥಿಂಗ್ಸ್ ಫಾರ್ ಮೈ ಸೆಲ್ಫ್. ಸೊ ಐ ವಾಸ್ ಲೈಕ್ ನಾ ಇದು ಕಂಟಿನ್ಯೂ ಮಾಡೋಂಗಿಲ್ಲ. ಸೊ ಇವತ್ತು ನನ್ನ ಲಾಸ್ಟ್ ಡೇ ಅದ. ಐ ಗೆಸ್ ಅವ್ರು ನನ್ನ ಕೋರ್ಸ್ ಲೈಕ್ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿದ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಐ ಗೆಸ್ ಅದು ಒಂದೇನು ಫಾರ್ಮಾಲಿಟೀಸ್ ಅದು ಅದು ಮುಗಿಸಿ ವಿ ವಿಲ್ ಸಿ ವಾಟ್ ಹ್ಯಾಪನ್. ನಾನು ಅವ್ರು ಕೂಡ ಮಾತಾಡಿಲ್ಲ. ಸೊ ವಿ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಯಾ, ಇದು ಬ್ಲಾಗ್ ಅದ್ರ ಬಗ್ಗೆನೇ ಅದ. ಸೊ ಐ ವಿಲ್ ಅಪ್ಡೇಟ್ ಯು ವಿತ್ ಎವ್ರಿಥಿಂಗ್. ಸೊ ಎಸ್, ಆ್ಯಂಡ್ ನನಗೆ ಈಗ ಭಾಳ ಕೈ ನೋಸಾಕತ್ತೈತಿ. ವಾಟ್ ಹ್ಯಾಪನ್? चलो बाय बाय. 50 दैट इज देयर. सी 50 रुपए काट इसके ओवर एक्टिंग के. 50 रुपए Someone should नहीं है भैया. This all will go in blog. Yes. We are strong, da. Yeah, we are the strong. See. Okay. Your biceps? No. Your biceps? No. So hi everybody, and ನಾ ಯಾಕೆ ಹಿಂಗೆ ಹಾಯ್ ಮಾಡ್ತೀನಿ ನಾರ್ಮಲ್ ಇಗ್ನೋರ್. ಸೊ ಹಾಯ್ ಎವ್ರಿಬಡಿ. ಆ್ಯಂಡ್ ಇವತ್ತು ನಂದು ಆಫೀಸಿನ ಲಾಸ್ಟ್ ಡೇ ಇತ್ತು ಆರ್ ಅದ ಏನು ವಾಟ್ ನೆಕ್ಸ್ಟ್. ಆ್ಯಕ್ಚುಲಿ ಹೋಗಿದ್ದೆ ಆಫೀಸಿಗೆ, ನಮ್ಮ HR ನಾ ಮೆಸೇಜ್ ಹಾಕಿದ್ದಕ್ಕೆ ನಂದು ಹಿಂಗೆ ಲಾಸ್ಟ್ ಡೇ ಅದ ಆ್ಯಂಡ್ ವಾಟ್ ಆರ್ ದ ಫಾರ್ಮ್ಯಾಲಿಟೀಸ್ ವಿ ಆರ್ ಸಪೋಸ್ ಟು ಡೂ. ಆ್ಯಂಡ್ ಅವಾಗಕ್ಕೆ ಏನಂದ್ಲು ಐ ವಿಲ್ ಡಿಸ್ಕಸ್ ವಿತ್ ದ ಮ್ಯಾನೇಜ್ಮೆಂಟ್. ಆಮೇಲೆ ಸ್ವಲ್ಪ ಹೊತ್ತಾಗನ ಐ ಗಾಟ್ ಟು ನೋ ದೇ ಹ್ಯಾವ್ ಎಕ್ಸ್ಟೆಂಡೆಡ್ ಮೈ ಇಂಟರ್ನ್ಶಿಪ್. ಸೊ ಯಾ, ಅಷ್ಟೇ. ಬಟ್ ನಂಗೆ ಕನ್ಫ್ಯೂಸ್ ಆಯಿತು, ಲೈಕ್ ವೈ, ಬಿಕಾಸ್ ಇಟ್ ವಾಸ್ ಸೆಟ್ಗೆ 3 months ಅದ ಆ್ಯಂಡ್ 3 months ಆಗೈತಿ. ಆ್ಯಂಡ್ ಮತ್ತು ಹಿಂಗೆ ಆಯ್ತದು ಅಂತ ನಾ ಅಂದ್ಕೊಂಡಿದ್ದೆ. ಐ ವಾಸ್ ಜಸ್ಟ್ ಹೋಪಿಂಗ್ ಇಲ್ಲಿಂದ ಮುಗಿಸ್ಕೊಂಡು ಬೇರೆ ಕಡೆ ಹೋದೆ ಅಂದರೆ ಐ ವಿಲ್ ಟ್ರೈ ಫಾರ್ ಕಂಪನೀಸ್ ವೇರ್ ವೀಕೆಂಡ್ ಈಸ್ ಆಫ್, ಲೈಕ್ ಕಂಪ್ಲೀಟ್ ಸ್ಯಾಟರ್ಡೇನೂ ನಂಗೆ ಆಫ್ ಸಿಗ್ತೈತಿ. ಮಂಡೇ ಟು ಫ್ರೈಡೇ ಇದ್ದಿದ್ದು ಕಂಪ್ನೀಸ್ ಹುಡ್ಕೂನು ಅಂತಂದು ನನಗೆ ಹಂಗೆ ಒಂದು ತಲೆ ಆಗಿತ್ತು ಇಟ್ ವಿಲ್ ಬಿ ಅ ಗುಡ್ ಅಪಾರ್ಚುನಿಟಿ. ತೋ ಹಂಗೆ ನಾ ಅಂದ್ಕೊಂಡಿದ್ದೆ ಆ್ಯಂಡ್ ಸರ್ಚ್ ಮಾಡಕತ್ತೆ, ಎಲ್ಲ ಕಡೆ ಅಪ್ಲೈ ಮಾಡೋದೆಲ್ಲ ಶುರು ಮಾಡಿದ್ದೆ. ಬಟ್ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಯಾರ. ಸೊ ನೋಡೋಮ್ ನೆಕ್ಸ್ಟ್ ಮಂತ್ ಮಟ ಏನಾಕೈತಿ ಆ್ಯಂಡ್ ಲೆಟ್ಸ್ ಸಿ ವಾಟ್ ವಿಲ್ ಗೋ, ಲೈಕ್ ವಾಟ್ ವಿಲ್ ಹ್ಯಾಪನ್ ಆ್ಯಂಡ್ ನೋಡೋಮ್ ಏನಾಕೈತಿ. ಮತ್ತು ನಾವಾಗ ಅಪ್ಡೇಟ್ ಮಾಡ್ತೀನಿ. ಇವತ್ತು ಫುಲ್ ಹವಾ ಎಪ್ಸಿನಾರೆ ಆಮ್ ಐ ಲೀವಿಂಗ್ ಜಾಬ್ ಅಂತಂದು. ಬಟ್ ನಮ್ಮ ಮಮ್ಮಿ ಅಂದ ಹಿ ಎತ್ ಮಾಡಬೇಡ, ಅದು ನಮ್ಗೆ ಮುಂದೆ ಮಾಡು, ಕ್ಯಾಮ್ರಾ ಮುಂದೆ ಯಾಕೆ ಮಾಡ್ತಿ ಅಂತಂದು. ಬಟ್ ಆಮೇಲೆ ಅನ್ನಿಸ್ತೈತಿ
ಐ ಶುಡ್ ಬಿ ಲಿಟಲ್ ಲೈಕ್ ಐ ಶುಡ್ ಬಿ ಮೀ. ನಾ ಹೆಂಗದೀನಿ ನಾ ಹಂಗೆ ತೋರಿಸ್ತೀನಿ. ನನ್ನ ವಾಯ್ಸ್ಲೇ ಆ್ಯಂಡ್ ನಾ ಮಾಡೋ ಹರ್ಕತ್ಲಿ ಸ್ವಲ್ಪ ಚೈಲ್ಡಿಶ್ ಅನಿಸ್ತೈತಿ, ಬಟ್ ಅದು ಹಂಗಿಲ್ಲ. ದಟ್ ಈಸ್ ವಾಟ್ ಹೂ ಐ ಆಮ್ ನಾಟ್ ಆ್ಯಕ್ಟಿಂಗ್ ಲೈಕ್ ಐ ಆಮ್ ಚೈಲ್ಡ್. ಐ ಆಮ್ ಜಸ್ಟ್ ಲೈಕ್ ದಟ್. ಆ್ಯಂಡ್ ನನ್ನ ವಾಯ್ಸ್ ಅದಕ್ಕೆ ಭಾಳ ಚಂದ ಸಪೋರ್ಟ್ ಕೊಡ್ತೈತಿ. ಸಿ ದಟ್ ಈಸ್ ವೈ ವಿಯರ್ಡ್ ನಂಗೆ ಚಲೋ ಅನ್ಸುತ್ತೆ, ಬಿಕಾಸ್ ಐ ಎಂಜಾಯ್ ಇಟ್. ನಂಗೆ ನಾರ್ಮಲ್ ಇರೋದ್ರಾಗ ಬೋರಿಂಗ್. ಹಾಯ್ ಗೈಸ್ ಹಿಂಗಾಯ್ತು ಇವತ್ತು, ಹಿಂಗಾಯ್ತು ನಂಗೆ ಹಿಂಗೆ ಕೂತ್ ಹೇಳೋದಿಲ್ಲ. ನಂಗೆ ಹಂಗಾಯ್ತು. ಆ್ಯಂಡ್ ನಿಮಗೂ ಗೊತ್ತದ ನಾ ಎಷ್ಟು ಈಸಿಲಿ ಡಿಸ್ಟ್ರಾಕ್ಟ್ ಆಗ್ತೀನಿ ಅಂತಂದು. ಒಂದು ಟಾಪಿಕ್ ಹೇಳ್ತಿರ್ತೀನಿ ಎವ್ರಿ ಟೈಮ್. ಐ ವಿಲ್ ಬಿ ಲೈಕ್ ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಸೆಲ್ಫ್ ಹೇಳ್ತಿರ್ತೀನಿ ಕೆ ಬಿ ಆನ್ ಟ್ರ್ಯಾಕ್. ಯಾಕೆ ಹೇಳಿದ್ರೆ ಅಟ್ಟೆ ಹೇಳು, ಭಾಳ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಹೋಗ್ಬೇಡ. ಬಟ್ ಆಮೇಲೆ ಅನ್ನಿಸ್ತೈತೆ ಅದು ಹೋಗ್ಬಿಡ್ತೈತೆ ನಂಗೆ ಬೇರೆ ಕಡೆ. ಈಗ ಏನೋ ಒಂದು ಮಾತಾಡ್ತಿರ್ತೀನಿ, ಅಲ್ಲಿ ಏನೋ ಒಂದು ಸ್ವಲ್ಪ ಹಿಂಗೆ ದಾರಿ ಸಿಕ್ತು ಅಂದ್ರೆ ಅಲ್ಲಿ ಆ ಕಡೆ ಹೋಗಿ ಮತ್ತು ಹಂಗೆ ಒಂದು ಟ್ರೀ ಬ್ರಾಂಚ್ ಆಗಿರ್ತೈತೆ ನಂಗೆ. ದಿಸ್ ಈಸ್ ದ ಎಕ್ಸಾಂಪಲ್. ಹಾಯ್ ಎವ್ರಿಬಡಿ ಅಂದ್ರೆ ಮತ್ತು ನಾನು ನನ್ನ ಕೈ ಬಗ್ಗೆ ಯೋಚನೆ ಮಾಡತ್ತೀನಿ ಅಂದ್ರೆ. ಬಟ್ ಸಿ ಅದು ಹೇಳ್ತೀನಿಲ್ಲ ಕಿ ಐ ಆಮ್ ಜಸ್ಟ್ ಟ್ರೈಂಗ್ ಟು ಬಿ ರಿಯಲ್. ಆ್ಯಂಡ್ ನಂಗೆ ಸುಮ್ಮನೆ ಫೇಕ್ ಮಾಡೋದಿಲ್ಲ ಥಿಂಗ್ಸ್. ಬಿಕಾಸ್ ಅವಾಗ ಏನಕ್ಕೈತೆ, ನೀವು ನನ್ನ ಇನಿಷಿಯಲ್ ವ್ಲಾಗ್ಸ್ ನೋಡಿರ್ಬೇಕು ನಾ ಅವಾಗ ಒಂದು 10 ಟೇಕ್ಸ್ ತೊಗೋತಿದ್ದೆ. ಲಿಟ್ರಲಿ ಒಂದು 10-15 ಟೇಕ್ಸ್ ತೊಗೋತಿದ್ದೆ. ಅದಾದ್ಮೇಲೆ ಒಂದು ಶಾರ್ಟ್ ತೊಗೋತಿದ್ದೆ ಅವಾಗ. ಈಗೇನತ್ತ ಸ್ವಲ್ಪ ಕಲ್ಯಾತೀನಿ ನಾ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗತ್ತೈತಿ. ಸೊ ಬೇರೆ ಕ್ಯಾಮ್ರಾ ಮುಂದೆ ಕೂತ್ ಮಾತಾಡಿದ್ರೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರೋಂಗಿಲ್ಲ. ಸ್ವಲ್ಪ ಥಿಂಗ್ಸ್ ತೋರಿಸ್ಬೇಕಾಗಿತ್ತು. ಪೀಪಲ್ ವಿಲ್ ಬಿ ಎಂಗೇಜ್ಡ್ ಅಂತ ನನ್ನ ರೂಮೇಟ್ ಸೋ ಕಾಲ್ಡ್ ಅನುಸಾ ಅಂತಂದು ಹೇಳಿದ್ಲು. ಆ್ಯಂಡ್ ಭಾಳಕ್ಕೆ ಮಂದಿ ಸಜೆಸ್ಟು ಮಾಡಿದ್ರು. ಸೊ ಐ ಥಾಟ್ ದಟ್ ಈಸ್ ಟ್ರೂ. ಸೊ ನಾ ಮತ್ತೀಗ ಹಾಗೆ ಇಂಪ್ರೂವ್ ಮಾಡ್ಕೊಳತ್ತೀನಿ. ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಬಿ ಫೋಕಸ್ಡ್ ಆನ್ ದ ಟಾಪಿಕ್ ಅಂತ ಎವ್ರಿ ಟೈಮ್ ಅಂತಿನ್ನ, ಬಟ್ ಆಗಂಗಿಲ್ಲ. ಸೊ ಯಾ, ಆ್ಯಂಡ್ ದ್ಯಾಟ್ಸ್ ಫಾರ್ ಟುಡೇ. ಆ್ಯಂಡ್ ಈಗಂತೂ ಇದನ್ನೆಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಡೇ. ಆ್ಯಂಡ್ ನಂಗೆ ಇಟ್ಟು ಹಸು ಆಗೈತಿ ಅಂದ್ರೆ ನಾ ಅನುಷ ನನಗೆ ಬೀಟ್ರೂಟ್ ಹೋಳು ಇಟ್ಟಿದ್ಲು. ಆ್ಯಂಡ್ ಬರುವಾಗೂ ಏನಾಯ್ತು ಗೊತ್ತು, ಲೈಕ್ ನಂಗೆ ಹಸು ಭಾಳ ಆಗಿತ್ತು. ಫಾರ್ ವಿಚ್ ಐ ವಾಸ್ ಲೈಕ್ ಲಕ್ಷ್ಮಿ ಆ ಪಾನಿಪುರಿ ಅಂಕಲ್ ನಾ ಇಬ್ಬರು ಐ ಕಾಂಟ್ಯಾಕ್ಟ್ ಮಾಡತ್ತೀವಿ. ಆ್ಯಂಡ್ ಪಾನಿಪುರಿ ಅಂಕಲು ಖಾಲಿ ಇದ್ರು. ಇಟ್ಸ್ ಲೈಕ್ ಅದೊಂದು ಜನ್ನತ್ ಇದ್ದಂಗೆ. ಪಾನಿಪುರಿ ಅಂಕಲ್ ಖಾಲಿ ಇದ್ದು ಅಂದ್ರೆ ಭಾಳ ಮಂದಿ ತುಂಬ್ಕೊಂಡಿದ್ರೆ ಇವನು ಒಂದು 10 ರೌಂಡ್ ಆಗರೆ ನಿಂದು ರೌಂಡ್ ಬರ್ತೈತಿ ಅಂತಂದು. ಬಟ್ ಖಾಲಿ ಇದ್ರು. ಅಂಥ ಮೂಮೆಂಟ್ಸ್ನ ಎಂಜಾಯ್ ಮಾಡ್ತೀನಿ. ಬಟ್ ಆಸ್ ಲೈಕ್ ಲಕ್ಷ್ಮಿ ಕಾನ್ಸಂಟ್ರೇಟ್ ಬೇಡ, ಜಿಮ್ಮಿಗೆ ಹೊಂಟಿ ಬೇಡ ಹಂಗೆ ಅನ್ಕೋತ ಬಂದೆ. ಆ್ಯಂಡ್ ಭಾಳ ಕೆಟ್ಟ ಹಸು ಆಗಿತ್ತು. ಆ್ಯಂಡ್ ನಾವು ಈಗ ಬೀಟ್ರೂಟ್ಸ್ ತರಾತೀವಿ ಬಿಕಾಸ್ ಹೆಲ್ತಿಗೂ ಇಂಪಾರ್ಟೆಂಟ್ ಅದು. ಸೊ ಬೀಟ್ರೂಟ್ ಅದು ಹೊಳ್ಕೊಂಡು ತಿಂತಿರ್ತೀವಿ. ಸೊ ಇವತ್ತಕ್ಕಿ ಮಧ್ಯಾಹ್ನ ತಿನ್ನುವಾಗ ಹೋಳು ಇಟ್ಟಿದ್ಲು. ನಾ ಅದು ಫಸ್ಟ್ ಬಂದು ತಿಂದೆ. ಪ್ರಯಾರಿಟಿ ತಿನ್ನೋದು ಕೊಟ್ಟೆನಪ್ಪ ಎಲ್ಲ. ಆಮೇಲೆ ಬಂದು ವೀಡಿಯೋ ಮಾಡಿದೆ. ಈಗ ಹೋಗಿ ಮತ್ತೆ ತಳ ಹೋಗಿ ಏನಾರೇ ಊಟ ಅದು ಮಾಡ್ತೀನಿ. ಆ್ಯಂಡ್ ನಂಗೆ ಭಾಳ ಹಸು ಆಗಿತ್ತು. ಸೊ ಸಿ ದಿಸ್ ಈಸ್ ದ ಲೈವ್ ಎಕ್ಸಾಂಪಲ್. ನಾ ಬಾಯ್ ಅತ್ ಆಲ್ರೆಡಿ ಹೇಳಕ್ಕೆ ಹೊಂಟಿದ್ದೆ. ಬಾಯ್, ಐ ಹೋಪ್ ಯು ಆಲ್ ಹ್ಯಾವ್ ಅ ಗುಡ್ ಡೇ. ಆ್ಯಂಡ್ ದೆನ್ ಶುರು ಮಾಡಿದೆ ನಾನು ಆಫ್ ಟಾಪಿಕ್ ಶುರು ಮಾಡಿದೆ. ಆ್ಯಂಡ್ ಇಷ್ಟೇ ಕ್ಲಮ್ಸಿ. ನನಗೆ OCD ಪ್ರಾಬ್ಲಮ್ಸ್ ಭಾಳ ಅದಾವೆ. ಬಟ್ ನಾ ಅಷ್ಟೇ ಕ್ಲಮ್ಸಿ ಅದೀನಿ. ಹೆಂಗೆ ಕ್ಲಮ್ಸಿ ಅದೀನಿ ಅಂದ್ರೆ ನಮ್ಮ ಮನುಷ್ಯ ಅವ್ರು ಬಂದರು ಒಂದು ಹಿಂದೆ. ಹಾಂ ನಾ ಈ ಕ್ಲಿಪ್ ಡಿಲೀಟ್ ಮಾಡೋಂಗಿಲ್ಲ. ಸೊ ಹಾಂ, ನಾ ಏನು ಹೇಳ್ತಿದ್ದೆ, ನಾ ಹೆಂಗೆ ಎಷ್ಟು OCD ಹಿಂಗೆ ಸ್ವಚ್ಛ ಇರ್ಬೇಕು ಹಿಂಗೆ ಇರ್ತೈತಲ್ಲ ಅಷ್ಟೇ ನನಗೆ ಕ್ಲಮ್ಸಿನೆಸ್ಸು ತುಂಬ್ಕೊಂಡೈತಿ. ಎಕ್ಸಾಂಪಲ್ ಅಗೇನ್. ಸೊ ಈಗ ನಾ ಹೋಗ್ತೀನಿ. ಇಲ್ಲ ಅನುಷ ಹೆಂಗೆ ತಪ್ಪ್ರಿ ನಿಮ್ಗೆ ಗೊತ್ತಿತ್ತಲ್ಲ ಕಿ ಹೆಂಗೆ ಬೈದು ಹೋಗ್ಲತ್ತಂದು ಹೋಗಿ ಡ್ರೆಸ್ಸಿಂಗ್ ಮಾಡಿ ತಲೆ ಅದು ಚೆನ್ನಾಗಿ ಹಿಕ್ಕೊಂಡು ಮತ್ತು ಊಟ ಮಾಡೋಕ್ಕೆ ಹೋಗ್ತೀನಿ. ಆ್ಯಂಡ್ ಬಾಯ್ ಎವ್ರಿಬಡಿ. ಐ ಹೋಪ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಡೇ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ಸ್ ಹಾಕ್ರಿ, ನಾ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಎಲ್ಲ ಹಿಂಗೆ ಕೂರ್ಗದಿಂದ ಗುಲ್ಬರ್ಗದಿಂದ ಮೆಸೇಜ್ ಹಾಕ್ತಿರ್ತೀರಿ. ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ದೋಸ್ ಬ್ಯೂಟಿಫುಲ್ ಸಿಟೀಸ್. ಆ್ಯಂಡ್ ಹಾಗೆ ನಂಗೆ ಕಮೆಂಟ್ ಹಾಕ್ರಿ. ಹಾಗೆ ಯಾರ್ಯಾರು ನೋಡ್ತೀರಿ ಅವ್ರ ಸಿಟಿ ಮೆನ್ಷನ್ ಮಾಡಿರಿ. ಆ್ಯಂಡ್ ಲೆಟ್ ಮಿ ನೋ. ಆ್ಯಂಡ್ ಆಲ್ಸೋ ಬಾಯ್ ಹಿಂಗೆ ಸಪೋರ್ಟ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್ ಆ್ಯಂಡ್ ಟೇಕ್ ಕೇರ್. ಆ್ಯಂಡ್ ನಾ ಹಿಂಗೆ ಬಿಟ್ಟರೆ ಹಿಂಗೆ ಜಕ್ಕೋತ್ ಕೊಡ್ತೀನಿ. ವೆರಿ ಪಟ್ ಮುಗಿಸು. ಬಾಯ್